ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೊಟ್ಟಿಗೆ ಒಂದು ಹೇರ್ ಕೇರ್ ರೊಟೀನ ಹಂಚ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ ಫಸ್ಟ್ ಬಂದು ನನ್ನ ಹೇರ್ಗೆ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಒಂದು ಹೇರ್ ಆಯಿಲ್ನ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾವು ವಾರದಲ್ಲಿ ಒಂದು ಸಲನಾದರೂ ನಮ್ಮ ಹೇರಿಗೆ ನಾವು ಹಾಟ್ ಆಯಿಲ್ ಮಸಾಜ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಹಾಟ್ ಆಯಿಲ್ ಮಸಾಜ್ ಅಂದರೆ ನಾವು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಕುದಿ ಬಂದಿರೋ ನೀರನ್ನ ಇಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಬೌಲ್ನ ಇಟ್ಟು ಅದಕ್ಕೆ ನಾವು ಯೂಸ್ ಮಾಡುವಂಥ ಹೇರ್ ಆಯಿಲ್ನ ಅಪ್ಲೈ ಮಾಡ್ಬೋದು. ಅಥವಾ ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ನ ನೀವು ಮಿಕ್ಸ್ ಮಾಡಿಬಿಟ್ಟು ಕೂಡ ಅಪ್ಲೈ ಮಾಡ್ಬೋದು. ಇದು ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗಿರುವಂತಹ ಒಂದು ಆಯಿಲಿಂಗ್ ಆಗಿದೆ. ಸೊ ಹೀಗೆ ನಾವು ಹೇರ್ ಆಯಿಲ್ ಮಾಡೋದ್ರಿಂದ ನಮ್ಮ ಹೇರಲ್ಲಿ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಅದು ತುಂಬ ಎಫೆಕ್ಟನ್ನು ನೀಡುತ್ತೆ. ಸೊ ನಾನು ಹೇರ್ ಆಯಿಲಿಂಗೆಲ್ಲ ಆದಮೇಲೆ ನಾನಿಲ್ಲಿ ನಮ್ಮ ಕಾರ್ತಿಕ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಶಿಕಾಕಾಯಿ, ಹೈಬಿಸ್ಕಸ್ ಕೂಡ ಇರುತ್ತೆ. ಹೈಬಿಸ್ಕಸ್ ಎಲ್ಲರಿಗೂ ಗೊತ್ತು, ನಮ್ಮ ಹೇರ್ ಗ್ರೋತಿಗೆ ಮತ್ತು ನಮ್ಮ ಹೇರ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆಲ್ಲ ತುಂಬ ಅಂದರೆ ನಮಗೆ ಸಹಾಯ ಮಾಡುವಂಥ ಒಂದು ಫ್ಲವರ್ ಆಗಿದೆ. ಮತ್ತು ಶಿಕಾಕಾಯಿ ಬಂದ್ಬಿಟ್ಟು ನಮ್ಮ ಹೇರಲ್ಲಿರುವಂಥ ಮಾಯ್ಶ್ಚರ್ನ ರೀಸ್ಟೋರ್ ಮಾಡುತ್ತೆ ಮತ್ತು ನಮ್ಮ ಹೇರ್ನ ಡೀಪಾಗಿ ಕ್ಲೆನ್ಸ್ ಮತ್ತು ಕಂಡೀಷನ್ ಮಾಡಿ ನಮ್ಮ ಹೇರ್ ಲಾಂಗ್ ಮತ್ತು ತಿಕ್ಕಾಗಿ ಕಾಣುವಂತೆ ನಮಗೆ ಮಾಡುತ್ತೆ. ಮತ್ತು ಅದು ತುಂಬ ಹೇರ್ ಗ್ರೋತಿಗೂ ಕೂಡ ತುಂಬ ಒಂದು ಉಪಯುಕ್ತವಾಗಿದೆ. ಮತ್ತು ಡ್ಯಾಂಡ್ರಫ್ ನಿವಾರಣೆಗೆಲ್ಲ ತುಂಬ ಒಂದು ಒಳ್ಳೆಯ ವಸ್ತುವಾಗಿದೆ. ಸೊ ಇದರಲ್ಲಿ ಇರುವಂತಹ ಶಿಕಾಕಾಯಿ, ಬಿಸ್ಕಸ್ ಎರಡೂ ಕೂಡ ನಮ್ಮ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪ್ಯಾಕ್ ಆಗಿದೆ. ಸೊ ನಾವು ವಾರದಲ್ಲಿ ಒಂದು ಸಲನಾದರೂ ಹಾಟ್ ಆಯಿಲ್ ಮಸಾಜ್ ಆದಮೇಲೆ ನಮ್ಮ ಹೇರ್ಗೆ ನಾವು ಒಂದು ಯಾವುದಾದ್ರೂ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ತುಂಬ ಒಳ್ಳೆಯ ಒಂದು ಎಫೆಕ್ಟ್ನ ಅದು ಕೊಡುತ್ತೆ. ಸೊ ಹಾಗಾಗಿ ನಾವು ವಾರದಲ್ಲಿ ಒಂದು ಸಲನಾದರೂ ನಮ್ಮ ತಲೆಗೆ ಮೊಸರು ಇರುತ್ತಲ್ವ, ಸೊ ಅದು ಅಥವಾ ನಮ್ಮ ಮೆಂತೆನ ನೀರಲ್ಲಿ ತಲೆದಿನ ಹಾಕಿಬಿಟ್ಟು ಅದನ್ನ ಮಾರನೇ ದಿನ ನಾವು ಮಿಕ್ಸಿ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಆದರೂ ಮಿನಿಮಮ್ ಬಿಟ್ಬಿಟ್ಟು ನಾವು ವಾಶ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯ ಎಫೆಕ್ಟನ್ನು ಅದು ಕೊಡುತ್ತೆ. ಆಮೇಲೆ ನಮಗೆ ನಾವು ಕಾರ್ತಿಕ ಪೌಡರ್ನ ಡೈಲಿ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಬೇಗ ಹೋಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಆದಮೇಲೆ ಡ್ರೈ ಆದಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.